ಗಾಲ್ ಬ್ಲಾಡರ್ ಸ್ಟೋನ್ ಬಗ್ಗೆ ನಾವಿವತ್ತು ಮಾತಾಡ್ತೀವಿ. ನಮಗೆ ಗೊತ್ತಿಲ್ಲ ಯಾಕೆ ಬರುತ್ತೆ ಅಂತಂತ ವಿಚಿತ್ರ ಕೇಸಸ್ ಬರ್ತವೆ. ಆಪರೇಷನ್ ಇಲ್ದೇ 100% ಅದನ್ನು ತೆಗಿಯಕ್ಕಾಗಲ್ಲ ಅಂತ ಒಂದು, ಯಾಕೆಂದ್ರೆ ಎಲ್ಲರಿಗೂ ಶಾಕ್ ಆಗ್ತದೆ. ಮಗನಿಗಿತ್ತು, ಅದಕ್ಕೆ ಮೊಮ್ಮಗಳಿಗೆ ಬಂದಿದೆ. ತಲೆನಲ್ಲಿ ಆ ಒಂದು ಕೊಳಕನ್ನ ಅವರು ತೆಗೆದಾಕ್ತಾರೆ. ಹಂಗಿದ್ರೆ ಮಗುವಾಗೆ ಬರ್ಬೇಕಾಯ್ತಲ್ಲ, ಯಾಕೆ ಬರಲಿಲ್ಲ? ನಾವು ಆಪರೇಷನ್ನೇ ಮಾಡಿಸ್ಬೇಕು, ಇಲ್ಲಾಂದ್ರೆ ನೀವು ಬದುಕೋದೇ ಡೌಟು. ಅವರ ಶರೀರದ ಮೇಲೆ ಅವ್ರ ನಂಬಿಕೆ ಇರಬೇಕು. ಮೊದಲನೇ ಕೊಳಕು ತುಂಬಿಕೊಂಡು ಬ್ರೈನಲ್ಲಿ ಬಂದು ಇದನ್ನು ನೋಡೋಣ ಅಂದ್ರೆ ಅದು ಏನೂ ಆಗಲ್ಲ. ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿ ಅರ್ಪಿಸುವ ಒಂದು ವಿಶೇಷ ಹೆಲ್ತ್ ಎಪಿಸೋಡ್ಗೆ ತಮಗೆ ಪ್ರೀತಿಯಾದಂತಹ ಸ್ವಾಗತ. ನಾವು ಕಳೆದ ಎಪಿಸೋಡ್ನಲ್ಲಿ ಮಧುಮೇಹದ ಬಗ್ಗೆ ಮಾತನಾಡಿದ್ದು, ಅದರ ಜೊತೆಗೆ ಅದನ್ನು ಹಿಂದಿನ ಎಪಿಸೋಡ್ನಲ್ಲಿ ಮಹಿಳೆಯರಾಗುವಂಥ ಹೆಲ್ತ್ ಇಶ್ಯೂಸ್ಗಳ ಬಗ್ಗೆ ಮಾತಾಡಿ. ಇವತ್ತಿನ ಎಪಿಸೋಡಲ್ಲಿ ಬಹಳ ಪ್ರಮುಖವಾಗಿ ಇತ್ತೀಚೆಗೆ ಕಾಡ್ತಾ ಇರುವಂಥ ಕೆಲವರು ಇದನ್ನು ಕೇಳಿಲ್ಲ, ಅನುಭವಿಸಿದವ್ರಿಗೆ ಅದರ ಕಷ್ಟ ಗೊತ್ತಿದೆ. ಸೊ ಇದ್ರ ಬಗ್ಗೆ ಬೇರೆ ಯಾವುದೂ ಅಲ್ಲ, ಗಾಲ್ ಬ್ಲಾಡರ್ ಸ್ಟೋನ್ ಬಗ್ಗೆ ನಾವಿವತ್ತು ಮಾತನಾಡ್ತೀವಿ. ಇದ್ರ ಬಗ್ಗೆ ಡೀಟೇಲ್ ಆದಂಥ ಒಂದು ಮಾಹಿತಿ, ಹೇಗೆ ಅದು ಬರುತ್ತೆ, ಬಂದಾದ್ಮೇಲೆ ಯಾವ ರೀತಿ ಸಮಸ್ಯೆ, ಸರಿಯಾದಂಥ ಟ್ರೀಟ್ಮೆಂಟ್ ಸಿಕ್ಕಲಿಲ್ಲ ಅಂತಂದರೆ ಮುಂದೆ ಯಾವ ರೀತಿಯಾದಂಥ ಪರಿಣಾಮ ಇದು ಬೀರುತ್ತೆ, ಜೊತೆಗೆ ಇದೆಲ್ಲದಕ್ಕೂ ಕೂಡ ನಿಯೋ ಆಯುರ್ವೇದದಲ್ಲಿ ಯಾವ ರೀತಿಯಾದಂಥ ಪರಿಹಾರ ಇದೆ ಅನ್ನುವಂಥ ಕಂಪ್ಲೀಟ್ ಆದಂಥ ಒಂದು ಮಾಹಿತಿನ ಕೊಡೋದಕ್ಕೆ ನಮ್ಮ ಜೊತೆಗೆ ಎಂದಿನಂತೆ ಡಾಕ್ಟರ್ ರಾಜು ಸರ್ ಅವರು ಇದ್ದಾರೆ. ಸರ್, ಇದ್ರ ಬಗ್ಗೆ ಎಷ್ಟೋ ಜನಕ್ಕೆ ಅಂದರೆ ಆ ಸಮಸ್ಯೆ ಅನುಭವಿಸ್ತಾ ಇರೋರ್ಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ, ಬಟ್ ಅನುಭವಿಸಿರೋರ್ಗೆ ಅದ್ರ ಕಷ್ಟ ಏನು ಅಂತ ಗೊತ್ತಿದೆ. ಈ ಗಾಲ್ ಬ್ಲಾಡರ್ ಸ್ಟೋನ್ ಅಂತ ಸರ್, ಇದಕ್ಕೆ ಏನಕ್ಕೆ ಬರುತ್ತೆ? ಇದು ದೇಹದ ಯಾವ ಭಾಗದೊಳಗಡೆ ಬಹಳ ಪ್ರಮುಖವಾಗಿ ಇದು ಡ್ಯಾಮೇಜ್ ಆಗುತ್ತೆ ಅನ್ನುವಂಥ ಸರ್? ಒಂದು ಹೇಳ್ತೀನಿ, ಫೋರ್ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತಂದ್ರೆ, ನಮ್ಮ ಶರೀರದಲ್ಲಿ ಯಾವಾಗ ಏನಾಗುತ್ತೆ, ಯಾಕಾಗುತ್ತೆ ಅಂತ ಅನ್ನೋದು ಸ್ಪೆಸಿಫಿಕ್ ಆಗಿ ಯಾರು ಹೇಳಕ್ಕಾಗಲ್ಲ. ಸರ್, ಯಾಕಂದ್ರೆ ನನ್ನ ಮಗನಿಗೆ ಬ್ಲಡ್ ಕ್ಯಾನ್ಸರ್ ಬಂದಾಗ ನನ್ನ ಇಮ್ಯಾಜಿನೇಷನ್ಸು, ಅವನದು ಫುಡ್ಡು ಸರಿ ಇಲ್ಲ, ನಾವು 12 ವರ್ಷ ಅವನಿಗೆ, ಅಥವಾ ಅವನು ಬಹುಶಃ ಪೆಪ್ಸಿ ಕೋಕ್ ಜಾಸ್ತಿ ಕುಡ್ದಿದ್ನೇನೋ, ಅದು ಇದು ಅಂತಂದರೆ ಡಾಕ್ಟ್ರು ಒಂದೇ ಹೇಳಿದರು, ರಾಜೀವರೇ ಈಸ್ ಅ ವೆರಿ ಟಾಪ್ ಎಮಟಾಲಜಿಸ್ಟ್, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಎಮಟಾಲಜಿ, ಸೇಮ್ ಸಿವಿಲ್ ಇರಲಿ, ನಮಗೆ ಗೊತ್ತಿಲ್ಲ ಯಾಕೆ ಬರುತ್ತೆ ಅಂತ. ಅಂತಂತ ವಿಚಿತ್ರ ಕೇಸಸ್ ಬರ್ತಾರೆ. ಅವರ ಜನ್ಮದಲ್ಲಿ ಕುಡ್ದಿರಲ್ಲ, ಅವ್ರ ಜನ್ಮದಲ್ಲಿ ಆಮೇಲೆ ಸ್ಮೋಕ್ ಮಾಡಿರಲ್ಲ, ಅವ್ರ ಜನ್ಮದಲ್ಲಿ ಇದು ಏನೋ ಈ ಕಾರ್ ಗ್ಯಾರೇಜು ಅಂತ ಕಡೆ ಇರಲ್ಲ, ಅಂಥವ್ರಿಗೂ ಬ್ಲಡ್ ಕ್ಯಾನ್ಸರ್ ಬರುತ್ತೆ. ಆ ಮಕ್ಕಳು ಅವರು ಹೆಂಗಿರ್ತಾರೆ ಅಂದ್ರೆ ಗೊತ್ತಾಗಲ್ಲ. ಆದ್ರಿಂದ ಯಾಕೆ ಬೈತೀನಿ, ನಾನು ಬೈತಾ ಇದ್ದೆ ನನ್ನ ಮನೆಗೆ, ಯಾಕಂದ್ರೆ ಟೆನ್ಷನ್. ಸೊ ಅದಕ್ಕೆ ಗಾಲ್ ಬ್ಲಾಡರ್ ಸ್ಟೋನ್ ಏನಂದ್ರೆ, ನನ್ನದು ಇಷ್ಟೇನೆ, ನಮ್ಮ ಶರೀರ, ಆ ಶರೀರದಲ್ಲಿ 80ರಿಂದ ಹೆಚ್ಚು ಆರ್ಗನ್ಸ್ ಇದೆ. ಯಾವುದೋ ಒಂದು ಗ್ರೂಪ್ ಆಫ್ ಆರ್ಗನ್ಸ್, ಅಂಗಗಳು, ಅವು ಕೆಲಸ ಮಾಡ್ತಾ ಇಲ್ಲ. ಅವು ಏನೋ ಒಂದು ಪರ್ಟಿಕ್ಯುಲರ್ ಹಾರ್ಮೋನ್ಸ್ ರಿಲೀಸ್ ಮಾಡುತ್ತೆ ಅಂತ ನನ್ನ ಇಮ್ಯಾಜಿನೇಷನ್. ಅದು ಎ ಪರ್ಟಿಕ್ಯುಲರ್ ಆರ್ಗನ್ಸ್ಗೆ ಸಪ್ಲೈ ಮಾಡ್ತಾ ಇಲ್ಲ. ಆದ್ರಿಂದ ಅಲ್ಲಿ ಏನಾದರೂ ಡಿಫಾರ್ಮಿಟೀಸ್ ಆಗುತ್ತೆ ಅಂತ ನಾನು ಹೇಳೋದು. ಈಗ ಇಲ್ಲಿ ಗಾಲ್ ಬ್ಲಾಡರ್ ಸ್ಟೋನ್ ಬಂತು ಅಂದ್ರೆ, ಆಪರೇಷನ್ ಇಲ್ದೇನೆ 100% ಅದನ್ನು ತೆಗಿಯಕ್ಕಾಗಲ್ಲ ಅಂತ ಒಂದು, ಆಪರೇಷನ್ದು ಕಾಸ್ಟ್ ಜಾಸ್ತಿ ಇರ್ತೈತೆ, ಆಮೇಲೆ ಭಯ, ಮತ್ತೇನಾದ್ರೂ ಕಾಂಪ್ಲಿಕೇಶನ್ ಆಗುತ್ತೋ, ಮತ್ತೇನೋ ಸ್ಟೋನ್ ತೆಗೋಗಿ ಮತ್ತೇನೋ ಸಿಸ್ಟ್ ಇದ್ದು ಅದು ಕ್ಯಾನ್ಸರಸ್ ಅದಾಗಿ ಮತ್ತೆ ಸ್ಪ್ರೆಡ್ ಆಗಿ ಮೈಂಡಲ್ಲಿ ಏನೆಲ್ಲ ಗೊಂದಲಗಳು. ಆಮೇಲೆ ಕೆಲವರಿಗೆ ತನ್ನ ಬಾಡಿನ ಹಂಗೆ ಇಟ್ಕೊಳ್ಬೇಕು, ಯಾವ ಆಪರೇಷನ್ಸು ಮಾಡಬಾರ್ದು. ಸೊ ಈ ರೀತಿ ಇರ್ತೈತೆ. ಆಮೇಲೆ ನನಗೆ ಭಾರಿ ವಿಚಿತ್ರ ಕ್ವಶನ್ಸ್ ಕೇಳ್ತಾರೆ ಬಂದಾಗಿ, ಸರ್ ಕಿಡ್ನಿ ಸ್ಟೋನ್ ಆಯ್ತು ಅಂದ್ರೆ ಆಚೆ ಬರಕ್ಕೆ ರಸ್ತೆ ಇದೆ, ಗಾಲ್ ಬ್ಲಾಡರ್ ಸ್ಟೋನ್ ನಿಮ್ಮಿಂದ ಹೋಗ್ತದಂದ್ರೆ ರಸ್ತೆ ಎಲ್ಲಿದೆ ಅಂತ ಕೇಳ್ತಾರೆ. ಕರೆಕ್ಟ್. ಅದು ವೆರಿ ವೆರಿ ಯುನಿಕ್ ಕ್ವಶನ್ಸ್. ಯಾಕಂದ್ರೆ ಈಗ ಮಾತಾಡ್ತಾ ಅದ್ ನೆನಪು ಬಂತು. ನನ್ನ ಕ್ವಶನ್ ಇಷ್ಟೇನೆ, ಇಡೀ ನಮ್ಮ ಬಾಡಿನಲ್ಲೆಲ್ಲ ತೂತಿದೆ, ಅದನ್ನ ಇಂಗ್ಲಿಷ್ ಪೋರ್ಸ್ ಅಂತೀವಿ, ಕಾಣಿಸಲ್ಲ. ನಾವು ಸ್ವೆಟ್ ಬರುತ್ತಲ್ಲ, ಅದೇ ಆ ಪೋರ್ಸ್ ಇಂದನೇ ಈಚೆ ಬರೋದು. ಪೋರ್ಸ್ ಇಂದ ಆ ಸಣ್ಣ ಒಂದು ಮೈಕ್ರೋಸ್ಕೋಪಿಕ್ ಇದು ಯಾವುದು ರಸ್ತೆಗಳು. ಸೊ ನನ್ನ ಭಾವನೆ, ಇದು ಮೆಲ್ಟ್ ಆಗಿ ಬಹುಶಃ ಆ ಟಾಕ್ಸಿನ್ ಆಗಿ, ಆ ಟಾಕ್ಸಿನ್ಸ್ ಯೂರಿನಲ್ಲಾರು ಬರ್ಬೋದು. ಈಗ ಟಾಕ್ಸಿನ್ಸ್ ಏನು ಬರುತ್ತೆ, ಎಂಟೈರ್ ಶರೀರದ ಟಾಕ್ಸಿನ್
ಅಲ್ಟಿಮೇಟ್ಲಿ ಯೂರಿನಲ್ಲಿ ಆಚೆ ಹೋಗೋದು. ಹೌದು. ಉದಾಹರಣೆ ಹೇಳ್ಬೇಕಂದ್ರೆ ಸೆಲ್ ಹ್ಮ್ ಅಂದ್ರೆ ಜೀವಕೋಶ. ಪ್ರತಿ ಜೀವಕೋಶಕ್ಕೂ 2 ಪೈಪ್ಲೈನ್ ಇದೆ. ಅದನ್ನ ಟೆಕ್ನಿಕಲಿ ಬ್ಲಡ್ ವೆಸಲ್ಸ್ ಅಂತೀವಿ. ಒಂದು ಪೈಪ್ಲೈನ್ ನಾವೇಂತೀವಿ ಆಹಾರ ತಲುಪಿಸೋದು, ಅದನ್ನ ಆರ್ಟ್ರೀಸ್ ಅಂತೀವಿ. ಇನ್ನೊಂದು ಪೈಪ್ಲೈನ್ ಹೇಳ್ತೀವಿ ವೇನ್ಸ್, ಅದು ಟಾಕ್ಸಿನ್ಸ್ ಅಂದ್ರೆ ಗಲೀಜ್ ತೆಗೆಯೋದು, ಕಾರ್ಬನ್ ಡೈಆಕ್ಸೈಡ್ ಮಾಡೋದು. ಇದು ಆಹಾರ ತಲುಪಿಸೋದು ಅಂದ್ರೆ ಆಕ್ಸಿಜನ್, ಹಾರ್ಮೋನ್ಸ್ ಮತ್ತು ನ್ಯೂಟ್ರಿಯೆಂಟ್ಸ್. ಆ ಸೇಮ್ ಸಿಸ್ಟಮ್ ಎಂಟೈರ್ ಬಾಡಿನಲ್ಲಿ. ಅದೇ ಸಿಸ್ಟಮ್ ಅಲ್ಲಿ ಆ ಗಾಲ್ ಬ್ಲಾಡರ್ ಸ್ಟೋನ್ ಮೆಲ್ಟ್ ಆಗಿ ಟಾಕ್ಸಿನ್ ಆಗಿ ಆಚೆ ಬರುತ್ತೆ ಅಂತ ಹೇಳ್ತೀನಿ. ಒಂದು ಸಣ್ಣ ಎಕ್ಸಾಂಪಲ್ ತಗೊಳ್ತೀನಿ. ಯಾಕಂದ್ರೆ ಎಕ್ಸಾಂಪಲ್ ತಗೊಂಡಾಗ ಎಳೆಯಾಗಿ ವಿವರಿಸಿದ್ರೆ ಜನಕ್ಕೆ ಅರ್ಥಬದ್ಧವಾಗಿ ಇದಾಗುತ್ತೆ. ಯಾಕಂದ್ರೆ ಇದ್ಲಿಗೂ ಶಾಕ್ ಆಗ್ತದೆ. ನನ್ನಲ್ಲಿ ಏನು ಅಂದ್ರೆ, ನನ್ನಲ್ಲಿ ಬಂತು ಅಂದ್ರೆ ನಮ್ಮ ಶರೀರ ಕನ್ನಡಿ ಇದ್ದಂಗಿದೆ. ಆ ಕನ್ನಡಿನ ಮತ್ತೆ ಬ್ರಿಟ್ಲ್ ಮಾಡಿ ಅಂದ್ರೆ ಒಡೆದು ಬಿಟ್ಟು, ಒಂದ್ಸರಿ ಹೊಡೆದ್ರೆ ಮತ್ತೆ ಕನ್ನಡಿ ಮತ್ತೆ ಸರಿ ಹೋಗಲ್ಲ. ಆ ಕನ್ನಡಿ ಇದ್ದಂಗೆ ಇರ್ಲಿ ಅಂತ ಒಂದು ರೀತಿ ನನ್ನ ಟ್ರೀಟ್ಮೆಂಟ್ ಪ್ರಾಸೆಸ್ ಇರೋದು. ಆಹಾರನೇ ಔಷಧಿ. ಸೊ ಇಲ್ಲಿ ಒಬ್ಬ ಪೇಷಂಟ್, ಅವರ ಹೆಸರು ಶಿವಪ್ಪ ಅಂತೇನೋ, ಎನಿವೆ ಅದನ್ನ ನೀವು ತೋರಿಸಿ. ಯಾಕಂದ್ರೆ ವಿತ್ ಎಕ್ಸಾಂಪಲ್ಸ್ ತೋರಿಸಿದಾಗ, ಯಾಕಂದ್ರೆ ನಾವು ಜನಕ್ಕೆ ಏನು ಗೊತ್ತಾ, ಕಾನ್ಫಿಡೆನ್ಸ್ ಯಾವಾಗ ಕ್ರಿಯೇಟ್ ಆಗುತ್ತೆ ಅಂದ್ರೆ ಟ್ರೂತ್ ಅಂತ ಅವ್ರಿಗೆ ಅನ್ಸಿದ್ರೆ ಅವ್ರಿಗೆ 50% ರೋಗ ಆಟೋಮೆಟಿಕ್ಲಿ ಹೊರಟೋಗುತ್ತೆ. ನನಗೂ ಹೋಗುತ್ತೆ ಅಂತ. ನಾವು ಆರ್ಟಿಫಿಷಿಯಲಿ ಕ್ರಿಯೇಟ್ ಮಾಡಿದ್ರೆ ಅವ್ರು ಅಂದ್ಕೊಳ್ತಾರೆ ಇದೇನೋ ಪ್ರಾಡಕ್ಟ್ ಮಾರ್ಕೊಳ್ಳೋದಕ್ಕೆ ಇದು ಮಾಡ್ತಾ ಇದ್ದಾರೆ ಅಂತ. ಅದಕ್ಕೆ ನಾನು ನಿಮ್ಮ ನ್ಯೂಸ್ ಚಾನಲ್ ಯಾವತ್ತೂ ನನ್ನ ಪ್ರಾಡಕ್ಟ್ನ ಹೆಸರು ಹೇಳೋದಿಲ್ಲ, ಏನು ಹೇಳಲ್ಲ. ಫಸ್ಟ್ ಯಾಕಂದ್ರೆ ಜನ ಆಟೋಮೆಟಿಕ್ಲಿ ಪಾಪ ಎಲ್ರಿಗೂ ಗೊತ್ತು ಮತ್ತೆ ಬರ್ತಾರೆ. ಸೊ ಇಲ್ಲಿ ಅವರು ಶಿವಪ್ಪನವ್ರು ಬಂದಾಗ 50+ ಏಜು, ಮೇನ್ ಗಾಲ್ ಬ್ಲಾಡರ್ ಸ್ಟೋನ್, ಅದ್ರ ಪೇಯ್ನು, ಆಪರೇಷನ್ ಮಾಡಿ, ಪ್ಲಸ್ ಡಯಾಬಿಟೀಸ್, ಪ್ಲಸ್ BP, ಪ್ಲಸ್ ಕೊಲೆಸ್ಟ್ರಾಲ್, ಅಂದ್ರೆ ಮಲ್ಟಿಪಲ್ ಪ್ರಾಬ್ಲಮ್ಸ್. ನನ್ನಲ್ಲಿ ಗಾಲ್ ಬ್ಲಾಡರ್ ಸ್ಟೋನ್ ಏನು ನಾನು ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಕೊಟ್ಟಿದ್ದೀನಿ, ಆ ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಜೊತೆನಲ್ಲಿ ಆಹಾರ ಪದ್ಧತಿ ಏನು ಹೇಳಿದ್ದೀನಿ ಅದೇ ಪದ್ಧತಿನಲ್ಲಿ ಅವ್ರಿಗೆ ಡಯಾಬಿಟೀಸ್ ಕ್ಲಿಯರು. ಅವ್ರ ಮೆಡಿಕೇಶನ್ಸ್ ಅಲ್ಲಿಲ್ಲ. 6.7 ಆಯ್ತು HbA1c, 6.5 or 7 ಇದ್ದಿದ್ದು 5 something ಆಗೋಯ್ತು ಒಂದೈತೆ 2 ತಿಂಗಳಿಗೆ. ಗಾಲ್ ಬ್ಲಾಡರ್ ಸ್ಟೋನು ಇದಾಗೋಯ್ತು, BP ನಾರ್ಮಲ್ ಆಗೋಯ್ತು, ಆಮೇಲೆ ಕೊಲೆಸ್ಟ್ರಾಲ್ ನಾರ್ಮಲ್ ಆಯ್ತು. ಅಂದ್ರೆ ಆಹಾರ ಪದ್ಧತಿ ಮತ್ತೆ ನಾನು ಡೆವಲಪ್ ಮಾಡಿರೋ ಇದೊಂದು ಸೆಲ್ ರೀಜನರೇಷನ್ ಪ್ರಾಸೆಸ್ ಸೈನ್ಸ್, ಪ್ರಿಬಯೋಟಿಕ್ ಅಪ್ರೋಚ್, ಆ ಒಂದು ಔಷಧಿ ನಮ್ಮ ಹೊಟ್ಟೆಲಿರೋ ಏನು ಆಹಾರ ರೂಪದಲ್ಲಿ ಕೊಡ್ತೈತೆ, ಈ ರೀತಿ ಆಗ್ತೈತೆ. ಓಕೆ ಸರ್, ಇದು ಪರ್ಟಿಕ್ಯುಲರ್ ಏಜ್ ಲಿಮಿಟ್ಟು ಅಥವಾ ವಂಶ ಪಾರಂಪರೆಯಾಗಿ, ಈಗ ನಮ್ಮ ತಾತಂಗಿತ್ತು ಅದಕ್ಕೆ ಮಗನಿಗೆ ಬಂದಿದೆ, ಮಗನಿಗಿತ್ತು ಅದಕ್ಕೆ ಮೊಮ್ಮಗನಿಗೆ ಬಂದಿದೆ, ಈ ಥರನ ಹೇಗೆ ಸರ್ ಅಂತ ಇದು? ನಾನು ಸ್ವಲ್ಪ ಡಾಕ್ಟರ್ BM ಹೆಗ್ಡೆ ಸಾಹೇಬರ ಫಾಲೋವರು. ಸರ್, ನಾನು ಸುಮಾರು ವರ್ಷಗಳಿಂದ, ಸೊ ಅವ್ರು ಇವನ್ ನಮ್ಮ ಆನರಬಲ್ CM ಹೇಳಿದ್ರು, ಅವರು ನಮ್ಮ ಬಿಹಾರ್ ಗೌರ್ಮೆಂಟ್ಗೆ ಅಡ್ವೈಸು ಮಾಡಿದ್ದಾರೆ. ಸೊ ಆದ್ದರಿಂದ ನಾನು ಅಷ್ಟು ವರ್ಷದಿಂದ ನನಗೆ ಅವ್ರು ಹೇಳೋದು ಇಷ್ಟೇನೆ, ಯಾವುದು ಪಾರಂಪರ್ಯವಾಗಿ ಬರಲ್ಲ. ಕೆಲವು ಜೆನೆಟಿಕಲ್ ಡಿಸಾರ್ಡರ್ ಇರ್ಬೋದು, ಪಾಲಿಸಿಸ್ಟಿಕ್ ಕಿಡ್ನಿ ಡಿಸೀಸ್ ಅಂತೆ, ಇನ್ನು ಕೆಲವು ಇವೆ ಜೆನೆಟಿಕಲ್ ಇದಾಗೋದು. ಬಟ್ ಇವೆಲ್ಲ ಬರಲ್ಲ ಅಂತಾನೆ ನಾನು ಹೇಳ್ತೀನಿ. ಡಯಾಬಿಟೀಸ್ ಅಂತೆ, ಇದು ಥೈರಾಯ್ಡು, ಗಾಲ್ ಬ್ಲಾಡರ್, ಕಿಡ್ನಿ ಏನೇನೂ ಬರಲ್ಲ. ನಾವು ಅಂದ್ಕೊಳ್ತೀವಿ ಬೈ ಮಿಸ್ಟೇಕ್ ಆಗಿ ಏನೋ ಬಂದಿರ್ತೈತೆ, ಅದು ಬಂದಿರ್ತೈತೆ ಅಂತ. ಇವತ್ತು ನಾನು ಎಷ್ಟು ಅಂದ್ರೆ ಲಿಟ್ರಲಿ ಸ್ಪೀಕಿಂಗ್ 1000 ಜನ ನಾನು ನೋಡ್ತೀನಿ. ಅದು ನೋಡಿ ನಾನೇನು ನನ್ನ ನೋಡೋ ಒಂದು ನಜರಿಯಾ ಅಂತ ಹಿಂದಿನೇ ಹೇಳ್ತೀವಲ್ಲ, ನಾನು ನೋಡೋ ದೃಷ್ಟಿನೇ ಬೇರೆ. ನಾನು ನೋಡೋ ದೃಷ್ಟಿ ಅವರ ಶರೀರ ಹೆಂಗಿತ್ತು, ಹೆಂಗಾಗುತ್ತೆ, ಯಾವ ರೀತಿ ಏನೇನು ಇನ್ ಬಿಟ್ವೀನು ಅವರು ತಗೊಂಡು ಹೆಂಗಾಗಿದೆ, ಯಾವ ರೀತಿ ಆಗ್ಬೋದು ಅಂತ. ಈಗ ನಮ್ಮ ಡಾಕ್ಟರ್ಸ್ ಎಲ್ಲ ಟ್ರೀಟ್ಮೆಂಟ್ ಮಾಡಿ ಡಯಟ್ ಅಲ್ಲೆಲ್ಲ ನನ್ನ ಕಳಿಸ್ತಾರೆ. ನಾನು ಒಂದ್ಸರಿ ಡಯಟ್ ಚೇಂಜ್ ಮಾಡ್ತೀನಿ ಅವ್ರ ಪ್ರಕಾರ, ಕೆಲವು ಕಾಂಬಿನೇಷನ್ಸ್ ಚೇಂಜ್ ಮಾಡ್ತೀನಿ ಮತ್ತೆ ಹೇಳ್ತೀನಿ. ಸೊ ಆದ್ರಿಂದ ನನ್ನ ಪ್ರಕಾರ ಇದಂತೂ ಜೆನೆಟಿಕಲಿ ಬರೋದಂತೂ ಅಲ್ಲ. ತಲೆನಲ್ಲಿ ಆ ಒಂದು ಕೊಳಕನ್ನ ಅವರು ತೆಗೆದಾಕ್ಬೇಕು. ಈಗ ಹಂಗಿತ್ತಂದ್ರೆ ಮಗುವಾಗೆ ಬರ್ಬೇಕಾಯ್ತಲ್ಲ, ಯಾಕೆ ಬರ್ಲಿಲ್ಲ? ಕೆಲವೆಲ್ಲ ಅದನ್ನ ಪ್ರಾಬ್ಲಮ್ಸ್ ಏನು ಬಂದಿಲ್ಲ, ಚೆನ್ನಾಗೇ ಇದ್ರು. ನನಗ್ ಗೊತ್ತಿಲ್ಲ, ನಾನು ನಾನು ಒಂಥರ ಪ್ಲೇನ್ ಲ್ಯಾಂಗ್ವೇಜ್ ಅಲ್ಲಿ ಹೇಳೋದು. ಸೊ ಅದಕ್ಕೆ ಈ ರೋಗಗಳಂತೂ ಅವಲ್ಲ ಅಂತ ನಾನು ಹೇಳ್ತೀನಿ. ಜನರದೊಂದು ಡೌಟ್ ಇದ್ದೇ ಇದೆ. ಈಗ ನಾವು ಆಸ್ಪತ್ರೆಗೆ ಹೋದಾಗ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಾವು ಆಪ್ರೇಷನ್ನೇ ಮಾಡಿಸ್ಬೇಕು ಅನ್ನೋಂಥ ಒಂದು ಸಿಚುವೇಶನ್ನು, ಇಲ್ಲಾಂದರೆ ನೀವು ಬದುಕೋದೇ ಡೌಟು ಅನ್ನೋಂಥ ಸಿಚುವೇಶನ್ನ ವಿತೌಟ್ ಟ್ಯಾಬ್ಲೆಟು, ವಿತೌಟ್ ಮೆಡಿಸನು, ವಿತೌಟ್ ಆಪ್ರೇಷನ್ ಎಲ್ಲ ಹೆಂಗೆ ತೆಗಿತಾರೆ? ನೀವು ಆಲ್ರೆಡಿ ಒಂದು ಸೂಕ್ಷ್ಮತೆಯಲ್ಲಿ ಹೇಳಿದ್ರಿ.
ಅದೇ ಒಂದು ದೊಡ್ಡ ಕ್ವಶನ್ ಸರ್ ಇರೋಂಥದ್ದು. ಈಗ ಒಂದು ಇದು ಕೇಳ್ತೀನಿ, ಒಳ್ಳೆ ನಾನು ಕೋಕ್ ಮಾಡಿದ್ರಿ. ಹ್ಮ್ ಬ್ರಹ್ಮಕುಮಾರಿನವರು ಡಿಒಟಿ ಹ್ಮ್ ಯಾವುದೋ ಒಂದು ಮೆಡಿಕಲ್ ಕಾಲೇಜ್ ಹಾಸ್ಪಿಟ್ಲ್ಗೆ ಹೋದ್ರು, ಹ್ಮ್ ದುಡ್ಡು ಕಟ್ಟಿದ್ದಾರೆ, ಹ್ಮ್ ಕಿಡ್ನಿ ಸ್ಟೋನ್ ತೆಗಿಬೇಕಂತ ಎಲ್ಲ ಮಾಡಿ ಪ್ರೊಸೆಸ್ ಎಲ್ಲ ಮಾಡಿ ಡ್ರೆಸ್ ಎಲ್ಲ ಹಾಕಿದ್ದಾರೆ. ಹ್ಮ್ ಅದು ಹೆಂಗೋ ಕಿವಿನಲ್ಲಿ ಅವರ ಫ್ರೆಂಡ್ ಹೇಳಿದ್ರು, ಬ್ರಹ್ಮಕುಮಾರಿ ಫಾಲೋವರ್, ಹ್ಮ್ ಈ ರೀತಿ ಇವೆಲ್ಲ ಯಾತಕ್ಕೆ ರಾಜು ಸಾಹೇಬರು ಆಟೋಮೆಟಿಕ್ಲಿ ಇದು ಮಾಡ್ತಾರೆ, ಯಾತಕ್ಕೆ ಹೋಗ್ಬೇಕಂತ, ನನ್ನ ದುಡ್ಡು ಹೋದ್ರೂ ಚಿಂತೆ ಇಲ್ಲ ಅಂತ. ಹ್ಮ್ ಅದು ಆಪರೇಷನ್ ಥಿಯೇಟರ್ ಡ್ರೆಸ್ ಇದ್ದಾರೆ, ಇಮಿಡಿಯೇಟ್ಲಿ ಫೋರ್ಸ್ಫುಲಿ ಇಕ್ವಟ್ ಹ್ಮ್ ಬಂದು ತಗೊಂಡ್ರು. 1 ತಿಂಗಳಿಗೆ ಬಂದು ಮತ್ತೆ ರಿಪೋರ್ಟ್ ತಗೊಂಬೋದು, ಕ್ಲಿಯರ್ ಆಯ್ತು ಅಂತ. ಹ್ಮ್ ಏನ್ ಗೊತ್ತಾ, ಫಸ್ಟ್ ಆಫ್ ಆಲ್ ಅವರ ಶರೀರದ ಮೇಲೆ ಅವ್ರ ನಂಬಿಕೆ ಇರಬೇಕು. ಹ್ಮ್ ಎರಡನೇದು, ನಾನೇನ್ ಮಾಡಿದ್ದೀನಿ ಸೈನ್ಸ್ ನಂಬಿಕೆ ಇರಬೇಕು. ಇಲ್ಲ ಅಂದ್ರೆ ಶಿಯರ್ ವೇಸ್ಟೇಜ್ ಆಫ್ ಮನಿ. ಮೊದಲನೇ ಕೊಳಕ್ ತುಂಬಿಕೊಂಡು ಬ್ರೈನಲ್ಲಿ ಬಂದು ಇದನ್ನು ನೋಡೋಣ ಅಂದ್ರೆ ಅದು ಏನೂ ಆಗಲ್ಲ. ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ, ಇದು ಶಿಯರ್ ವೇಸ್ಟೇಜ್ ಆಫ್ ಮನಿ. ನನ್ನ ಹತ್ರ ಬಂದ್ರೆ ಫಸ್ಟ್ ನಾನು ಹೇಳಿದ ಆಹಾರ ಪದ್ಧತಿನ ಫಾಲೋ ಮಾಡಬೇಕು. ಎರಡನೇದು, ಈ ತಲೆನಲ್ಲಿ ಏನು ತುಂಬಿರ್ತದೆ ಕೊಳಕು, ಅದನ್ನ ತೆಗಿಬೇಕು. ನಮ್ಮ ಶರೀರದಲ್ಲಿ ಒಂದ್ಸರಿ ಬಂದ್ರೆ ಶುಗರ್ ಹೋಗಲ್ಲ, ಒಂದ್ಸರಿ ಇದು ಬಂದ್ರೆ ಇದು ಹೋಗಲ್ಲ, BP ಬಂದ್ರೆ BP ಹೋಗಲ್ಲ, ಅವೆಲ್ಲ ಸುಳ್ಳು. ಈಗ ಎಷ್ಟೋ ಅನಿಮಲ್ಸ್ಗೆ ಏನೋ ಡಾಕ್ಟರ್ ಇದಾರ, ವೈಲ್ಡ್ ಅನಿಮಲ್ಸ್ಗೆ ಒಂದು ಉದಾಹರಣೆ ಹೇಳ್ತೀನಿ ನಾನು, ಎಲ್ಲ ಎಕ್ಸಾಂಪಲ್ಸ್ ಹೇಳ್ತೀನಿ. ಈ ಜಿಮ್ ಕಾರ್ಬೆಟ್ ಅಲ್ಲಿ ಟೈಗರ್ನ ನೋಡೋ ಅಂತ ಆಪರ್ಚುನಿಟಿ ಸಿಕ್ತು 2007 ಅಲ್ಲಿ. ಯಾಕೆ ಶೈನಿಂಗ್ ಇರ್ತಾವಂದ್ರೆ ಅವಾಗ ಏನೋ ಡಾಕ್ಟರ್ ಹೇಳಿದಾರ, ಅದೇ ನಮ್ಮ ಬಯಾಲಜಿಕಲ್ ಗಾರ್ಡನ್ ಅಲ್ಲಿ ಇದು ಯಾವ ಪ್ಲೇಸ್ ಇದೆ ನಮ್ದು, ಬನ್ನೇರುಘಟ್ಟ. ಬನ್ನೇರುಘಟ್ಟ ಬಯಾಲಜಿಕಲ್ ಗಾರ್ಡನ್ ಅಲ್ಲಿ ಅವು ಏನೋ ಊಟ ಎಲ್ಲ ಕೊಡ್ತಾರೆ ಟೈಮ್ ಟು ಟೈಮ್. ಆ ಶೈನಿಂಗು ಆ ಶೈನಿಂಗ್ಗೆ ಕಂಪೇರ್ ಮಾಡ್ತು ಅಂದ್ರೆ ಅನ್ಥಿಂಕಬಲ್. ಅದು ಪ್ರಕೃತಿ. ಹೌದು. ಅದು ಒಂದು ಊಟ ಬೇಕು ಅಂದ್ರೆ ಎಷ್ಟು ಕಷ್ಟಪಡ್ತದೆ ಅಂದ್ರೆ, ಎಷ್ಟು ಜಂಪ್ ಹೊಡಿತದೆ ಅಂದ್ರೆ ಆರೋಗ್ಯ ಆಟೋಮೆಟಿಕ್ಲಿ ಚೆನ್ನಾಗಿದೆ. ಇಲ್ಲಿ ಕೂತ್ಕೊಂಡಿರೋದಕ್ಕೆ ನೀವು ಫೀಡ್ ಮಾಡ್ತೀವಿ. ಹೌದು. ಸೊ ಅಲ್ಲೇನು ಕೆಲಸನೇ ಇಲ್ಲ. ಹೌದು. ಆಮೇಲೆ ಅಲ್ಲಿ ಹಸುವಿಲ್ಲ ಅಂದ್ರೆ ತಿನ್ನಲ್ಲ, ಅದಷ್ಟು ನ್ಯಾಚುರಲ್ ಇದು. ಸೊ ಆದ್ರಿಂದ ನಾನು ಹೇಳೋದು ಇಷ್ಟೇನೆ, ನಾವು ಪ್ರಕೃತಿಗೆ ಹತ್ರ ಇದ್ರೆ ನಾವು ಸ್ಟ್ರಾಂಗ್ ಆಗಿರ್ತೀವಿ. ಪ್ರಕೃತಿಯಿಂದ ದೂರ ಆಯ್ತು ಅಂದ್ರೆ ಆಟೋಮೆಟಿಕ್ಲಿ ನಾವು ಇದಾಗ್ತೀವಿ. ಸೊ ಆದ್ರಿಂದ ನನ್ನ ಹೇಳೋದು ನಾನು ಇಷ್ಟೇನೆ, ಎಷ್ಟು ನೀವು ಪ್ರಕೃತಿನಲ್ಲಿ ಸಿಗುತ್ತೋ ಬೇಯಿಸದೇ ಇರೋ ಆಹಾರ, ಹಣ್ಣು ಹಂಪಲು ರೂಟ್ಸು ಗೆಣಸು ಇವೆಲ್ಲ ತರಕಾರಿ ಇವೆಲ್ಲ ತಿಂತಿರೋ ಅಷ್ಟು ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತೀನಿ. ಸರ್, ಈಗ ಓಕೆ, ಬಹಳ ಪ್ರಮುಖವಾಗಿ ಆಹಾರ ಪದ್ಧತಿ ಏನು ಅನ್ನೋದು ಪ್ರಶ್ನೆ ಬರುತ್ತೆ ಸರ್. ಇದಕ್ಕೆ 2 ಸರಿ ಹಸಿ ತರಕಾರಿ ಜ್ಯೂಸ್ ತಗೊಳ್ಳೇಬೇಕು. ಅದು ಹುಚ್ಚುಚ್ಚಾಗಿ ಏನೋ ತಂದೇ ಇದ್ರಲ್ಲಿ ಮಾಡಬಾರ್ದು. ಕ್ಲಿಯರ್ ಆಗಿ ಡಿಫೈನ್ ಮಾಡಿದ್ನಿ. B3 ಬೀಟ್ರೂಟ್, ಬಾಟಲ್ ಗಾರ್ಡ್ ಅಂದ್ರೆ ಸೋರೆಕಾಯಿ, ಬೀಟ್ಲ್ ವೈನ್ ಅಂದ್ರೆ ನಾವು ವೀಳ್ಯದೆಲೆ, C4 ಕ್ಯಾರೆಟ್ ಕ್ಯಾಬೇಜು, ಸಿಲೆರಿ ಅಥವಾ ಕೊರಿಯಂಡ್ರಮ್ ಅಂದ್ರೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಇನ್ನೊಂದು ಕುಕ್ಕುಂಬರ್ ಅಂದ್ರೆ ಸೌತೆಕಾಯಿ, ಅದ್ರ ಜೊತೆಲಿ ಒಂದು ಹಣ್ಣು, ಪೈನಾಪಲ್ಲು ಆಪಲ್ಲು, ಏನೇ ಒಂದು ರುಚಿಗೂ ಆಗುತ್ತೆ, ಇದಾಗುತ್ತೆ. ಈ ಕಾಂಬಿನೇಷನ್ ಅಲ್ಲಿ ಮಾಡಿದ್ದ ಜ್ಯೂಸು 2 ಸರಿ ತಗೊಳ್ಬೇಕು. ಮಧ್ಯಾಹ್ನ ಲಂಚಲ್ಲಿ ಒಂದ್ಸರಿ, ಈವ್ನಿಂಗ್ ಡಿನ್ನರ್ ಒಂದ್ಸರಿ. ಎರಡನೇದು ಬಾಳೆದಿನ ರಸ 2 ಸರಿ ತಗೊಳ್ಬೇಕು. ಬೆಳಗ್ಗೆ ಆಫ್ಟರ್ ಯೋಗ ಅದೆಲ್ಲ, ಈವ್ನಿಂಗು ಸ್ನ್ಯಾಕ್ಸ್ ಟೈಮ್ ಆಕ್ಸೆ ಮಜ್ಜಿಗೆ 2 ಸರಿ ತಗೊಳ್ಬೇಕು. ಪ್ಲಸ್ ನಮ್ಮ ಔಷಧಿಗಳು, ಒಂದ್ಸರಿ ಪ್ರಿಬಯೋಟಿಕ್, ಬೆಳ್ಳುಳ್ಳಿ, ಶುಂಠಿ, ಮೆಂತೆ ಕಾಳು. ಊಟದಲ್ಲಿ ಹೆಚ್ಚಾಗಿ ಸೊಪ್ಪಿನ ಪಲ್ಯ, ತರಕಾರಿ ಪಲ್ಯ ತಿನ್ನ ಕಲಿಬೇಕು. ಉಪ್ಪು ಮತ್ತೆ ಎಣ್ಣೆ, ಬೆಣ್ಣೆ, ತುಪ್ಪನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕು ಟ್ರೀಟ್ಮೆಂಟ್ ಪೀರಿಯಡ್ ಅಲ್ಲಿ. ಆಟೋಮೆಟಿಕ್ಲಿ ಎಲ್ಲ. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ, ಗಾಲ್ ಬ್ಲಾಡರ್ ಸ್ಟೋನ್ ಟ್ರೀಟ್ಮೆಂಟ್ ಕೊಟ್ರೆ ಡಯಾಬಿಟಿಸ್ ಅದು ಓಡೋಗುತ್ತೆ, BP ಇದ್ರೆ ಅದು ಓಡೋಗುತ್ತೆ, ಆಮೇಲೆ ಕೊಲೆಸ್ಟ್ರಾಲ್ ಎಲ್ಲ ಕ್ಲಿಯರ್ ಆಗ್ತದೆ ಒಂದು ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಅಲ್ಲಿ. ಆಮೇಲೆ ಎನರ್ಜಿ ಲೆವೆಲ್ ಬರುತ್ತೆ. ಅಗೇನು ಅವರು ನಾನು ಇನ್ನೊಂದು 10 ವರ್ಷ ಅವ್ರದ್ದು ಹೆಂಗ ಹೋಗ್ತಾರೆ ಅವಾಗ ಅಷ್ಟು. ನನ್ನ ಎಲ್ಲ ಟ್ರೀಟ್ಮೆಂಟ್ ಅಲ್ಲ ಯಂಗ್ಸ್ಟರ್ ಆಗಿ ಬರ್ತಾರೆ. ಈಗ ನಾನೆಲ್ಲ ಬರ್ತಾರಲ್ಲ ಎಲ್ಲರೂ. ಒಬ್ಬರು ಬಂದ್ರು, ಒಬ್ಬ ಮಹಿಳೆ ಕರ್ನಾಟಕದವರೇ, ನ್ಯೂಜಿಲೆಂಡ್ ಅಲ್ಲಿ ಇದು ನೆದರ್ಲ್ಯಾಂಡ್ ಅಲ್ಲಿ ಇದ್ದಾರೆ. ಅವರು ಅವ್ರ ಅತ್ತೆ ಪಾಪ ಸೋರಿಯಾಸಿಸ್ಸು, ಆಸ್ಟ್ರಿಯೋಆರ್ಥರೈಟಿಸ್ ಇದೆಲ್ಲ ಇತ್ತು. ಅವರು ಆನೆಸ್ಟ್ ಆಗಿ ತಗೊಂಡಿದ್ದಾರೆ. ಎಷ್ಟೋ ಕಡೆ ಹೋಗಿದ್ದಾರೆ, ಚೆನ್ನಾಗಿಲ್ಲ. ಮತ್ತೆ ಮಕ್ಕಳು ಪಾಪ ಅವರು ಏನಮ್ಮ ಎಲ್ಲ ಕಡೆ ಹೋಗ್ತೀಯ,
ಅಂತ ಅವ್ರ ಮಕ್ಳಿಗೆ ಗೊತ್ತಾಗದೆ ನನ್ನ ಹತ್ರ ಬಂದು ಟ್ರೀಟ್ಮೆಂಟ್ ತೊಗೊಂಡ್ರೆ ಚೆನ್ನಾಗಿದೆ. ಈ ಸರಿ ಅವರ ಸೊಸೆ ಅಲ್ಲಿಂದ ಬಂದಿದ್ದಾರೆ, ಅವ್ರಿಗೂ ಅಷ್ಟೇ ಒಂದು 120 kg ಇದ್ದಾರೆ. ಅವ್ರಿಗೇನು ತಲೆನಲ್ಲಿ ನೆಗೆಟಿವಿಟಿ. ನನ್ನ ಹತ್ರಕ್ಕೆ ಬಂದರು ಅವ್ರ ಅತ್ತೆ ಆದಮೇಲೆ, ಸರ್ ನಾನು ಅವರ ಸೊಸೆ ಅಂತ. ಸೊ ಹಾಗೆ ಮಾತಾಡ್ತಾ ಮಾತಾಡ್ತಾ ಅವ್ರು ಅಲ್ಲೇನೇ ದೇ ಆರ್ ಸೆಟಲ್ಡ್. ಅವ್ರಿಗೇನು ಸರ್ ಇವೆಲ್ಲ ಡಯಟ್ ಮಾಡಿದ್ರೆ ಹಂಗೆ ಚೆನ್ನಾಗಿ, ನಾನು ಹಂಗಿದ್ರೆ ಯಾಕಮ್ಮ ಬಂದೆ, ಡಯಟ್ ಮಾಡ್ಬೋದಾ, ಇದೆಲ್ಲ ಬುಕ್ ಅವ್ರ ಮನೇಲಿ ಇತ್ತಲ್ಲ ನಿಮ್ಮ ಮನೇಲಿ. ಅಂದರೆ ಮೈಂಡಲ್ಲಿ ಏನು ಅಂತಂದರೆ ನನ್ನ ಹತ್ರ ಬರ್ತಾರಲ್ಲ ಡಯಟ್ ಮಾಡ್ಕೊಂಡು ಬರ್ತಾರೆ, ಏನೂ ಆಗಿರಲ್ಲ, ಏನೋ ಸ್ವಲ್ಪ ಚೇಂಜಸ್ ಆಗಿರುತ್ತೆ. ಬಟ್ ಮೋಸ್ಟ್ ಇಂಪಾರ್ಟೆಂಟು ಏನು ನಾನು ಫಾರ್ಮುಲೇಷನ್ ಮಾಡಿದ್ದೀನಿ ಅದ್ರ ಜೊತೆಲಿ ಮಾಡಿದ್ರೆ ಅದು ಎಫೆಕ್ಟಿವ್ ಆಗೋದು. ಮತ್ತೆ ಮೈಂಡಲ್ಲೂ ಸ್ವಚ್ಛ ಇಟ್ಕೊಂಡ್ಬರ್ಬೇಕು, ನಾನು ಚೆನ್ನಾಗಬೇಕು ಅಂತ. ಬರೀ ನಾನು ಟೆಸ್ಟ್ ಮಾಡ್ತೀನಿ ನೋಡೋಣ ಅಂತಂದ್ರೆ ಅದು ಉಪಯೋಗ ಆಗಲ್ಲ, ಶೇರ್ ವೇಸ್ಟೇಜ್ ಆಫ್ ಮನಿ ಅಂತ ಹೇಳ್ತೀನಿ. ಸರ್ ಈಗ ಶಿವಪ್ಪ ಅವರು ಮಾತಾಡಿದಾರ ಸರ್ ನಿಮ್ಮ ಜೊತೆ? ಅವರು ಅನ್ಥಿಂಕಬಲ್, ಅವ್ರು ತೋರಿಸಿ ಅದು ಎಷ್ಟು ನ್ಯಾಚುರಲ್ ಆಗಿ ಹೇಳಿದ್ದಾರೆ, ಹೆಂಗಿದೆ ಪ್ರಾಬ್ಲಮ್ಸ್ ಸಾಲ್ವ್ ಆಯ್ತು ಅಂತ. ನನ್ನ ಹತ್ರ ಬರ್ತಾರಲ್ಲ ಸೆಕೆಂಡ್ ಟೈಮ್ ಥ್ಯಾಂಕ್ಸ್ ಹೇಳಕ್ ಬರ್ತಾರೆ. ನಾನು ನೋಡೇ ಇರಲ್ಲ, ಅವರು ಟ್ರೀಟ್ಮೆಂಟ್ ಆಲ್ರೆಡಿ ಡಾಕ್ಟ್ರಿಂದ ತಗೊಳ್ತಾರೆ. ಆ ಟೈಮ್ ನಾನು ಪೋಕ್ ಮಾಡ್ತೀನಿ, ಹಿಂಗ್ ತಗೊಂಡ್ರೆ ಏನು ಅದು ಇಂಟ್ರೆಸ್ಟಿಂಗ್ ಆದ ತಕ್ಷಣ ನೀವೇನು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ನಿಮ್ದೊಂದು ವಿಡಿಯೋ ತಗೊಳ್ಳೋಣ, ನೀವು ಡಾಕ್ಯುಮೆಂಟ್ ಕೊಡ್ತೀರಾ, ಆಯ್ತು. ಯಾವ್ದು ರೇರೆಸ್ಟ್ ಆಫ್ ದ ರೇರ್, 1000 ಜನ ಅಂತ ಇಟ್ಕೊಂಡ್ರೆ ಒಬ್ಬರು ಇಲ್ಲ ಸರ್ ನಾವು ಒಂಥರ ಯಾರು ಗೊತ್ತಾಗಬಾರ್ದು ನನಗೆ ಹೇಳ್ತಾ. ಕೆಲವರು ಕಾಯಿಲೆಗಳನ್ನ ಆದಷ್ಟು ನನಗೆ ಈ ತರ ಕಾಯಿಲೆ ಬಂದಿತ್ತು ಅಂತ ಬೇರೆಯವ್ರಿಗೆ ಗೊತ್ತೇ ಆಗಬಾರ್ದು ಅಂತವ್ರು. ಇನ್ನು ಕೆಲವರೆಲ್ಲ ನನಗಾಗಿದ್ದು ಚೆನ್ನಾಗಿದೆ ಎಲ್ರಿಗೂ ಚೆನ್ನಾಗಲಿ ಅಂತ 99% ಇದ್ದಾರೆ. ಎಲ್ರಿಗೂ ಚೆನ್ನಾಗಲಿ ಅಂತ ಪ್ರಚಾರ ಮಾಡೋರು ಅಂದ್ರೆ ವಿಡಿಯೋ ಕೊಟ್ಟು ಮತ್ತೆ ಎಲ್ರಿಗೂ ಹೇಳ್ಕೊಡು ಚೆನ್ನಾಗಿದ್ದಾರೆ. ಸೊ ಅದರಲ್ಲಿ ಇವರೊಬ್ರು. ಎಸ್ ಸರ್. ಸರ್ ನಿಜಕ್ಕೂ ಖುಷಿ ಆಯಿತು ಸರ್, ಯಾಕೆಂದರೆ ಪೇಷಂಟ್ಗಳ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಎಲ್ಲೋ ಒಂದು ಕಡೆ ನಮ್ಗೆ ಅವಾಗ ಒಂದು ಸಾರ್ಥಕ ಭಾವ, ಏನೋ ಒಂದು ಯಾರೋ ಒಬ್ಬರು ಚೆನ್ನಾಗಾದರು ನಮ್ಮಿಂದ ಅಂತಂದಾಗ. ಈಗ ಎಕ್ಸಾಂಪಲ್ ನನ್ನ ಎಕ್ಸ್ಪೀರಿಯೆನ್ಸ್ ಒಂಚೂರು ಶೇರ್ ಮಾಡಿಬಿಡ್ತೀನಿ ಸರ್. ಈಗ ಸುಮಾರು ಎಪಿಸೋಡ್ಗಳಾಗಿದೆ, ಸುಮಾರು ಜನ ನನ್ನ ಕಾಲ್ಗಳು ಮಾಡ್ತಾರೆ, ನಿಮ್ಮದು ಎಪಿಸೋಡ್ ನೋಡ್ದೋ ನಾವು ಸರ್, ನಂಬರ್ ಬೇಕು, ನಿಮ್ಮ ಹತ್ರಕ್ಕೆ ಬರಬೇಕು ಅಂತ. ಇನ್ನು ಕೆಲವರು ನಾನು ಹೇಳ್ತೀನಿ ಸರ್ ಸಿಗೋದು ಸ್ವಲ್ಪ ಕಷ್ಟನೇ, ನಿಮ್ಗೆ ತುಂಬ ಎಮರ್ಜೆನ್ಸಿ ಇದೆ, ನೀವು ಡಾಕ್ಟ್ರುಗಳು ನಿಮ್ಮ ಅಥವಾ ಬೇರೆ ಬೇರೆ ಕಡೆ ಬ್ರಾಂಚಸ್ ಇದೆ ಹೋಗ್ಬೋದು ಅಂತಲ್ಲ. ಅವರು ನಿಜವಾಗ್ಲೂ ಕೂಡ ನಿಮ್ಮ ಹತ್ರ ಕೆಲವರು ಹೋಗಿ ಬಂದವರೆಲ್ಲರೂ ಕೂಡ ನನಗೆ ಫೋನ್ ಮಾಡಿ ಹೇಳ್ತಾರೆ. ಸೊ ಅದು ಕೇಳಿದಾಗ ನನಗೆ ಖುಷಿ ಆಗಿಬಿಡುತ್ತೆ, ಏನಪ್ಪ ನಾನು ಯಾವುದೋ ಒಂದು ಇಂಟರ್ವ್ಯೂ ಮಾಡೋಕ್ಕೆ ಒಂದು ಅವಕಾಶ ಸಿಕ್ತು, ಅದರಿಂದ ಆ ಇಂಟರ್ವ್ಯೂಯಿಂದ ಯಾರಿಗೋ ಒಂದಷ್ಟು ಜನಕ್ಕೆ ಅನುಕೂಲ ಆಗ್ತಿದೆ ಅಂತ. ಅದರಲ್ಲಿ 1000 ಜನ ನಿಮ್ಮ ಹತ್ರ ಹೇಳಿದಾಗ ತುಂಬ ನಿಜವಾಗ್ಲೂ ಖುಷಿ ಆಗಿದೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಸರ್. ವೀಕ್ಷಕರೇ, ಈಗ ಸ್ಪೆಷಲಿ ಈಗ ಗಾಲ್ ಬ್ಲಾಡರ್ ಸ್ಟೋನ್ ಬಗ್ಗೆ ನಾವು ಮಾತಾಡ್ತಾ ಇದ್ವಲ್ಲ, ಈಗ ಶಿವಪ್ಪ ಅನ್ನೋರು ಒಬ್ರು ಬಂದು ಟ್ರೀಟ್ಮೆಂಟನ್ನು ತಗೊಂಡು ಅವ್ರ ಎಕ್ಸ್ಪೀರಿಯೆನ್ಸನ್ನು ಕೂಡ ಶೇರ್ ಮಾಡಿದ್ದಾರೆ. ಕೊನೆಯದಾಗಿ ಅವ್ರ ಎಕ್ಸ್ಪೀರಿಯೆನ್ಸನ್ನು ನೋಡಿ, ಸೊ ನಿಮಗೂ ಕೂಡ ಏನಾದರೂ ಇದರಲ್ಲಿ ಏನಾದ್ರು ಡೌಟ್ಸ್ಗಳಿತ್ತು, ಇನ್ನೂ ಏನಾದರೂ ಬೇರೆ ಬೇರೆ ರೀತಿಯ ಸಮಸ್ಯೆಗಳಿತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ನಿಮ್ಮ ಒಂದು ಸಮಸ್ಯೆ ಏನಿದೆ ಅಂತ ಹೇಳಿ. ನೆಕ್ಸ್ಟ್ ಎಪಿಸೋಡಲ್ಲಿ ಅದ್ರ ಬಗ್ಗೆ ಸರ್ ಹತ್ರ ಕೂಡ ಒಂದು ಪರಿಹಾರವನ್ನು ಕೇಳೋಣ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.